ಇಲ್ಲಿ ಬರಲಿಕ್ಕೆ ಅವರಿಗೆ ಸಮರ್ಪಕವಾದಂತಹ ಸಂಕದ ವ್ಯವಸ್ಥೆ ಇಲ್ಲ. ಗೌರ್ಮೆಂಟಿಂದ ಯಾವುದೇ ಅನುದಾನಗಳು ಬಂದಿಲ್ಲ. ಸೇತುವೆ ಇದ್ದಿದ್ರೆ ಏನಾಗ್ತಿತ್ತಂದರೆ ನಾವು ಈ ಮಕ್ಕಳನ್ನು ಎಲ್ಲವನ್ನ ಒಂದು ಆಟೋವನ್ನು ಮಾಡಿದರೆ ಎಲ್ಲ ಮಕ್ಕಳು ಆಟೋದಲ್ಲಿಯೇ ಬಂದು ನಮ್ಮ ಶಾಲೆ ಕೂಡ ಉಳಿತಾ ಇತ್ತು. ಇದು ಏನಂದರೆ ಮರದಿಂದ ಮಾಡಿರುವಂಥದ್ದು. ಈಗ ಜಾರಿದ್ರೆ ಏನಾಗುತ್ತೆ ಅಂದರೆ ಕೆಳಗೆ ಬೀಳ್ತಾರೆ. ನಾವು ಕೇಳ್ತಾ ಇರುವುದು ಒಂದೇ ಒಂದು, ನಮಗೆ ಸಮರ್ಪಕವಾದಂತಹ ಒಂದು ನೀಟಾಗಿ ಮಾಡಿ ಒಂದು ಸೇತುವೆಯನ್ನು ಮಾಡಿಕೊಟ್ಟರೆ ಇಲ್ಲಿನ ಜನರಿಗೂ ಕೂಡ ತುಂಬ ಉಪಕಾರ ಆಗುತ್ತೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಚಿತ್ತೂರು ಗ್ರಾಮ ಪಂಚಾಯಿತಿಯ ನೈಕಂಬಳಿ ಗ್ರಾಮದಲ್ಲಿ ದಶಕಗಳಿಂದ ಮುಂದುವರಿಯುತ್ತಿರುವ ಕಾಲು ಸಂಕದ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಗ್ರಾಮದ ಮಧ್ಯೆ ಹರಿಯುವ ತೋಡಿಗೆ ಶಾಶ್ವತ ಕಾಲು ಸಂಕ ನಿರ್ಮಿಸುವಂತೆ ಸ್ಥಳೀಯರು ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಂದ ಯಾವುದೇ ಸ್ಪಂದನೆ ದೊರೆತಿಲ್ಲ. ಪರಿಣಾಮ ಗ್ರಾಮಸ್ಥರು ಪ್ರತಿ ವರ್ಷ ಮರದ ಕಾಲು ಸಂಕವನ್ನೇ ನಿರ್ಮಿಸಿಕೊಂಡು ಓಡಾಡುತ್ತಿದ್ದಾರೆ. ಪ್ರತಿ ವರ್ಷ ನಮ್ಮ ನೈಕಂಬಳಿ ಶಾಲೆಗೆ ತುಂಬ ವಿದ್ಯಾರ್ಥಿಗಳು ಈ ಊರಿನಿಂದ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ನಮಗೆ ಸಮಸ್ಯೆ ಏನಂತ ಅಂತ ಬಂದಿದ್ರೆ, ನಮ್ಮಲ್ಲಿ ಒಂದು ಸಂಕ ಇದೆ. ಸಂಕ ಅಂದರೆ ಮರದಿಂದ ಮಾಡಿರುವಂಥ ಸಂಕ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರತಿ ವರ್ಷ ಮಳೆಗಾಲ ಸಮಯದಲ್ಲಿ ಏನಾಗ್ತಿದೆ, ಮಳೆ ಜಾಸ್ತಿ ಬಂದಾಗ ಭೂಮಿ ಮಣ್ಣೆಲ್ಲ ಮೆತ್ತಗಾದಾಗ ಏನಾಗುತ್ತೆ ಅಂದರೆ ಸಂಕ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಈಗ ಮಕ್ಕಳು ಏನಾಗ್ತಾ ಇದೆ ಅಂದರೆ ತುಂಬ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಬರಲಿಕ್ಕೆ ಅವರಿಗೆ ಸಮರ್ಪಕವಾದಂತಹ ಸಂಕದ ವ್ಯವಸ್ಥೆ ಇಲ್ಲ. ಗೌರ್ಮೆಂಟಿಂದ ಯಾವುದೇ ಅನುದಾನಗಳು ಬಂದಿಲ್ಲ, ಅಂದರೆ ನಮ್ಮ ಸಂಘಕ್ಕೆ ಬಂದಿಲ್ಲ. ಅದಕ್ಕಾಗಿ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರಂತೆ, ಪೇರೆಂಟ್ಸ್ ಎಲ್ಲ ನಮ್ಮ ಪಕ್ಕದ ಊರು ಮಾರಣಕಟ್ಟೆ ಚಿತ್ತೂರು ಇದೆ ಅಲ್ವಾ, ಅಲ್ಲಿಗೆ ಮಕ್ಕಳನ್ನು ಸೇರಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿಂದ ಅವರು ಆಟೋವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವರಿಗೆ ಇಲ್ಲಿ ಶಾಲೆ ಹತ್ತಿರ ಆಗುತ್ತೆ. ಆದರೆ ಇಲ್ಲಿ ಸಂಘ ಇಲ್ಲದೆ ಇರುವ ಕಾರಣದಿಂದ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಆಟೋ ಮಾಡಿಕೊಂಡು ಸುತ್ತ ಹಾಕಿ ಒಂದು ರೌಂಡ್ ಹಾಕಿ ಬೇರೆ ಶಾಲೆಗೆ ಹೋಗ್ತಾ ಇದ್ದಾರೆ. ಇದರಿಂದ ನಮ್ಮ ಶಾಲೆಗೆ ಏನಾಗ್ತಾ ಇದೆ ಅಂದರೆ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಮಕ್ಕಳು ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾರೆ. ನಮ್ಮ ಶಾಲೆಯ ಸ್ಟ್ರೆಂತ್ ತುಂಬ ಬಿದ್ದು ಹೋಗ್ತಾ ಇದೆ. ಮುಂದಿನ ವರ್ಷ ಕೂಡ ನಮಗೆ ಈ ಸಲ ನಮಗೆ 1ನೇ ಕ್ಲಾಸಲ್ಲಿ ಯಾವುದೇ ಅಡ್ಮಿಷನ್ ಇಲ್ಲ. ನೆಕ್ಸ್ಟ್ ವರ್ಷ ಕೂಡ ಹಾಗೆ ಅಡ್ಮಿಷನ್ ಆಗುವ ಪರಿಸ್ಥಿತಿ ಇಲ್ಲ. ಯಾಕಂದರೆ ನಮಗೆ ಇಲ್ಲಿ ಸಮರ್ಪಕವಾದಂತಹ ಒಂದು ಸೇತುವೆ ಇರಲಿಲ್ಲ. ಸೇತುವೆ ಇದ್ದಿದ್ರೆ ಏನಾಗ್ತಿತ್ತಂದರೆ ನಾವು ಈ ಮಕ್ಕಳನ್ನು ಎಲ್ಲವನ್ನ ಒಂದು ಆಟೋವನ್ನು ಮಾಡಿದರೆ ಎಲ್ಲ ಮಕ್ಕಳು ಆಟೋದಲ್ಲಿಯೇ ಬಂದು ನಮ್ಮ ಶಾಲೆ ಕೂಡ ಉಳಿತಾ ಇತ್ತು. ನಮಗೆ ಮಕ್ಕಳಿಗೂ ಕೂಡ ತುಂಬ ಉಪಕಾರ ಕೂಡ ಆಗ್ತಾ ಇತ್ತು. ಮತ್ತು ಏನು ಸಮಸ್ಯೆ ಅಂತ ಕೇಳಿದರೆ, ಮಳೆಗಾಲದಲ್ಲಿ ನಮ್ಮ ಮಕ್ಕಳು ಕೂಡ ತುಂಬ ಚಿಕ್ಕ ಮಕ್ಕಳು, ಈಗ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳು ಮಾತ್ರ ಇರುವಂಥದ್ದು. ಅವರಿಗೆ ಏನಾಗ್ತಾ ಇದೆ ಅಂದರೆ ಈ ಸೇತುವೆಯನ್ನು ದಾಟಿ ಬರಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದರೆ ತುಂಬ ಮಳೆ ಬರುವಾಗ ಬರೀ ಮಳೆ ಮಾತ್ರ ಬರಲ್ಲ, ಈಗ ಗಾಳಿ ಕೂಡ ಬರುತ್ತೆ. ಜೋರಾದಂತಹ ಗಾಳಿ ಬಂದಾಗ ಆ ಮಕ್ಕಳಿಗೆ ತುಂಬ ಭಯ ಏನಂತ ಹೇಳಿದರೆ ಸೇತುವೆಯನ್ನು ದಾಟುವಂಥದ್ದು ಸಮರ್ಪಕ ಒಂದು ಸೇತುವೆ ಕರೆಕ್ಟಾಗಿ ಇದ್ದಿದ್ರೆ ದಾಟಬಹುದು. ಇದು ಏನಂದರೆ ಮರದಿಂದ ಮಾಡಿರುವಂಥದ್ದು. ಈಗ ಜಾರಿದ್ರೆ ಏನಾಗುತ್ತೆ ಅಂದರೆ ಕೆಳಗೆ ಬೀಳ್ತಾರೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಮಳೆ ಜಾಸ್ತಿ ಬಂದಾಗ ಸೇತುವೆ ಕೂಡ ಕೊಚ್ಕೊಂಡು ಹೋಗ್ಬೋದು. ಅವಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಶಾಲೆಗೆ ಬರಲಿಕ್ಕಾಗಲ್ಲ, ಶಾಲೆಗೆ ಅಬ್ಸೆಂಟ್ ಆಗಬೇಕಾಗತ್ತೆ. ಇದೆಲ್ಲ ಸಮಸ್ಯೆಗಳು ಇದೆ. ನಾವು ಕೇಳ್ತಾ ಇರೋದು ಒಂದೇ ಒಂದು, ನಮಗೆ ಸಮರ್ಪಕವಾದಂತಹ ಒಂದು ನೀಟಾಗಿ ಒಂದು ಸೇತುವೆಯನ್ನು ಮಾಡಿಕೊಟ್ಟರೆ ಇಲ್ಲಿನ ಜನರಿಗೂ ಕೂಡ ತುಂಬ ಉಪಕಾರ ಆಗುತ್ತೆ. ನಮ್ಮ ಮಕ್ಕಳಿಗೂ ಕೂಡ ಇಲ್ಲಿಗೆ ಸರಿಯಾಗಿ ಬರಲಿಕ್ಕೂ ಕೂಡ ಆಗುತ್ತೆ. ನಮಗೂ ಕೂಡ ತುಂಬ ತೊಂದರೆ ಆಗ್ತಿದೆ. ಯಾಕಂದರೆ ಮಕ್ಕಳನ್ನು ಕಳಿಸ್ತೀವಿ ಹೌದು, ಆದರೆ ನಮಗೆ ತುಂಬ ಭಯ ಇರುತ್ತೆ, ಎಲ್ಲಿ ಏನಾಗುತ್ತೋ, ಮಕ್ಕಳು ಹೇಗೆ ಹೋಗ್ತಾರೋ. ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ, ಪೇರೆಂಟ್ಸಿಗೂ ಕೂಡ ಅದೇ ಸಮಸ್ಯೆ ಇರುವಂಥದ್ದು. ಒಂದು ಸೇತುವೆ ಇದ್ದಿದ್ರೆ ಅವರಿಗೆ ಆಟೋ ಮಾಡಿ ಕಳಿಸ್ಬೋದಿತ್ತು, ಅಥವಾ ಪೇರೆಂಟ್ಸ್ ಕೂಡ ಬಂದು ಕಳಿಸ್ತಾ ಇದ್ದಿದ್ರು. ಅದೇ ಲಾಸ್ಟ್ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಏನಂತ ಹೇಳಿದರೆ, ನಮಗೆ ಒಂದು ಸಮರ್ಪಕವಾದಂತಹ ಸೇತುವೆಯನ್ನು ಮಾಡಿಕೊಡಿ. ಶಾಶ್ವತ ಕಾಲು ಸಂಕ ನಿರ್ಮಿಸಿ ಗ್ರಾಮಸ್ಥರ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಪರಿಹರಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ.